ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿ ಫೆಬ್ರವರಿ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 5 ಫೆಬ್ರವರಿ 2025 ಬುಧವಾರ ರಥಸಪ್ತಮಿ ಇದೆ. ಎಲ್ಲರೂ ಕೂಡ ನದಿ ಸ್ನಾನ ಮಾಡಿ ಓಂ ಸೂರ್ಯ ದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಈ ತಿಂಗಳಲ್ಲಿ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. 11 ಫೆಬ್ರವರಿ 2025 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 12 ಫೆಬ್ರವರಿ 2025 ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 27 ಫೆಬ್ರವರಿ 2025 ಬುಧ ಕುಂಭ ರಾಶಿಯಿಂದ ಮತ್ತೆ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇನು ಶುಭ ಫಲಗಳು ಉಂಟಾಗತ್ತೆ, ಏನೇನು ಅಶುಭ ಫಲಗಳು ಉಂಟಾಗತ್ತೆ, ನೀವೇನ್ ಪ್ರಿಕಾಷನ್ ತಗೋಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ವಿಡಿಯೋನ ಮೊದಲೇ ಹಾಕ್ತಾ ಇದ್ದೀನಿ. ನೀವೆಲ್ಲ ಈಗ ಹೊಸ ವರ್ಷ 2ನೇ ತಿಂಗಳಿದು. ಹಾಗಾದ್ರೆ ನಿಮಗೆ ಈ ತಿಂಗಳು ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಸೂರ್ಯ ನಿಮಗೆ ದ್ವಿತೀಯಾಧಿಪತಿ. ಯಾವ ನಕ್ಷತ್ರದಲ್ಲಿ ಸೂರ್ಯ ಸಂಚಾರ ಆಗ್ತಿದ್ದಾನೆ? ಈ ತಿಂಗಳಲ್ಲಿ ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಆಮೇಲೆ ಮಂಗಳ ಗ್ರಹ ವ್ಯಯ ಭಾವದಲ್ಲಿ ಸಂಚಾರ, ಬುಧ ಗ್ರಹನು ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಪ್ರಾಪ್ತಿಯಾಗುತ್ತಾ? ಹೌದು. ಅಷ್ಟಮ ಅಂದಾಗ ದುಸ್ಥಾನ ಅಂತ ಕರೀಲಾಗುತ್ತೆ. ಬುಧ ನಿಮ್ಗೆ 3ನೇ ಮನೆ ಅಧಿಪತಿ ಮತ್ತು ವ್ಯಯಾಧಿಪತಿ. ಮಂಗಳ ಇರೋದು ಯಾವ್ದು ಮನೆಯಲ್ಲಿ? ಬುಧನ ಮನೆಯಲ್ಲಿ. ಹಾಗಾದ್ರೆ ಬುಧ ಈಗ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಬುಧ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ, ಏನು ಶುಭ ಫಲಗಳನ್ನ ಬುಧ ಕೊಡ್ತಾನೆ ಅಷ್ಟಮ ಭಾವದಲ್ಲಿ ಅಂದಾಗ ಅನೇಕ ವಿಧದಲ್ಲಿ ನಿಮ್ಮ ಆದಾಯವನ್ನ ಬುಧ ದಶೆ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ, ಸೂಕ್ಷ್ಮ ಪ್ರತ್ಯಂತರ ನಡೀತಾ ಇದ್ರೆ ವ್ಯಾಪಾರಸ್ಥರಿಗೆ ಅಥವಾ ಬೇರೆ ಯಾರಿಗೆ ಆಗಿದ್ರು ಕೂಡ ಅನೇಕ ರೀತಿಯಲ್ಲಿ ನಿಮ್ಮ ಆದಾಯವನ್ನ ಹೆಚ್ಚು ಮಾಡ್ತಾನೆ. ಇನ್ನು ಕೆಲವರಿಗೆ ಮಕ್ಕಳಾಗಿರಲ್ಲ, ಸಂತಾನ ಪ್ರಾಪ್ತಿ ಆಗ್ತಿರಲ್ಲ, ಅಂತವ್ರಿಗೆ ಸಂತಾನ ಪ್ರಾಪ್ತಿ ಉಂಟಾಗುವ ಸಾಧ್ಯತೆ ಇದೆ. ಗುರುಜಿ ನನ್ನ ಮಕ್ಕಳೇ ಆಗ್ತಿಲ್ಲ, ವಿವಾಹ ಆಗಿ ಇಷ್ಟು ವರ್ಷ ಆಯ್ತು ಅನ್ನೋಂಥವ್ರು ಪತಿ ಪತ್ನಿ ಇಬ್ಬರ ಜಾತಕಗಳನ್ನ ತೋರಿಸಿದ್ರೆ ನಾನು ನಿಮಗೆ ಖಂಡಿತವಾಗ್ಲೂ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನ ತಿಳಿಸ್ತೀನಿ. ನಿಮ್ಗೆ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಹೇಗೆ ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತಿರಲ್ವಾ, ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಈ ತಿಂಗಳು ಉಕ್ಕುತ್ತೆ. ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಬರುತ್ತೆ, ಉನ್ನತವಾದ ಅಂತಸ್ತನ್ನ ಗಳಿಸ್ತೀರಿ. ನೋಡಿ, ಬುಧ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಮಂಗಳ ಗ್ರಹ ಬುಧನ ಮನೆ ಮಿಥುನ ರಾಶಿಯಲ್ಲಿದ್ದಾಗ ನಿಮಗೆ ಉತ್ಸಾಹ ಹೆಚ್ಚು ಮಾಡ್ತಾನೆ. ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ದೀರ್ಘಕಾಲದ ಯಾವುದೇ ಸಮಸ್ಯೆಗಳಿದ್ರೆ ಅದು ಪರಿಹಾರ ಆಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಪಿತ್ರಾರ್ಜಿತ ಸ್ವತ್ತುಗಳಿಂದ ನಿಮಗೆ ಲಾಭ ಆಗುತ್ತೆ. ಸ್ವತ್ತು ಹೆಚ್ಚು ಹಣವನ್ನ ನೀವು ಗಳಿಸ್ತೀರಿ. ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸ್ತೀರಿ. ಉನ್ನತ ಮಟ್ಟದಲ್ಲಿ ನೀವು ಬದುಕ್ತೀರಿ. ಹೊಸ ಮನೆ ಪಡಿತೀರಿ. ಹೊಸ ಮನೆಯನ್ನ ಕೊಂಡ್ಕೊಳ್ಳುವಂಥದ್ದು ಅಥವಾ ಹೊಸ ಮನೆಗೆ ಬದಲಾವಣೆ ಆಗುವಂಥದ್ದು, ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗುವಂಥದ್ದು, ಅಥವಾ ಕೆಲಸದಲ್ಲೇ ಇದ್ರೆ ಅಲ್ಲಿ ಪ್ರಮೋಷನ್ ಆಗುವಂಥದ್ದು, ಕುಟುಂಬದಲ್ಲೂ ಅದರಲ್ಲೂ ನಿಮ್ಗೆಲ್ಲ ಪುತ್ರ ಇದ್ರೆ ನಿಮ್ಮ ಪುತ್ರನಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ನಾವು ಸಮಾಜ ಕುಟುಂಬದ ಜೊತೆಗಿದ್ದಾಗ ಕುಟುಂಬದಿಂದ ಅದರಲ್ಲೂ ಮೊದಲನೇ ಮಗನಿಂದ ನಿಮಗೆ ಸಂತೋಷ, ಧನ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನ ಪಡಿತೀರಿ. ನೋಡಿ, ಈಗ ಜನವರಿ ತಿಂಗಳು, ಫೆಬ್ರವರಿಲಿ ಏನೇನು ಒಳ್ಳೇದಾಗುತ್ತೆ, ನಾನು ಯಾವುದ್ರಲ್ಲಿ ಪ್ರಿಕಾಷನ್ ತಗೋಬೇಕು, ಇದೆಲ್ಲ ಗೊತ್ತಾಗುತ್ತೆ. ಹಾಗಾದ್ರೆ ಏನೇನು ಅಶುಭ ಫಲಗಳು ಉಂಟಾಗುತ್ತೆ, ಅದರ ಬಗ್ಗೆ ನಾನು ಏನೇನು ಎಚ್ಚರವಾಗಿರ್ಬೇಕು ಅದನ್ನು ಕೂಡ ಫೆಬ್ರವರಿ ತಿಂಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬುಧ ಇಷ್ಟೆಲ್ಲ ಶುಭ ಫಲ ಕೊಡ್ತಾ ಇದ್ದೇನೆ. ಯಾರಿಗೆ? ಬುಧ ಮಹಾದಶೆ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರೋರಿಗೆ. ಹಾಗಾದ್ರೆ ಬೇರೆ ಗ್ರಹಗಳು ಗೋಚಾರದಲ್ಲಿ, ಹಾಗಾದ್ರೆ ನಿಮ್ಗೆ ಗುರುಬಲ ಇದೆ ನೋಡಿ. ಬುಧನ ಜೊತೆಗೆ ಕರ್ಕಾಟಕ ರಾಶಿಯವರಿಗೆ
ಗುರುಬಲನು ಕೂಡ ಇದೆ. ಗುರು ಕೂಡ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸ್ನೇಹಿತರಿಂದ ಲಾಭ, ಗುರುಗಳಿಂದ ಲಾಭ, ದೈವದಿಂದ ನಿಮಗೆ ಲಾಭ ಉಂಟಾಗುತ್ತೆ. ನೀವು ತೀರ್ಥಕ್ಷೇತ್ರ ದೈವ ದರ್ಶನಗಳು ಮಾಡೋದ್ರಿಂದ ನಿಮಗೆ ದೇವರಿಂದನೂ ಕೂಡ ಲಾಭ ಉಂಟಾಗ್ಬಿಡುತ್ತೆ. ಯಾರ್ಯಾರು ದೇವ್ರನ್ನ ಅರ್ಚಕರಾಗಿರ್ತೀರಿ, ಪುರೋಹಿತರಾಗಿರ್ತೀರಿ, ಜ್ಯೋತಿಷಿಗಳಾಗಿರ್ತೀರಿ, ಗುಪ್ತ ವಿದ್ಯೆಗಳನ್ನ ಕಲ್ತಿರ್ತೀರಿ, ಅಂತವ್ರಿಗೆಲ್ಲ ಲಾಭ ಆಗುತ್ತೆ. ಯಾರು ಮಠಾಧೀಶರಾಗಿರ್ತೀರಿ, ಯಾರು ಆಶ್ರಮಗಳನ್ನ ನಡೆಸ್ತಾ ಇರ್ತೀರಿ, ನಿಮಗೂ ಕೂಡ ಲಾಭ ಉಂಟಾಗುತ್ತೆ. ಗುರು ಏಕಾದಶ ಭಾವದಲ್ಲಿದ್ದಾಗ ಇವೆಲ್ಲ ಲಾಭವನ್ನ ನಿಮಗೆ ತಂದುಕೊಡ್ತಾನೆ. ಹಾಗಾದ್ರೆ ಸೂರ್ಯಗ್ರಹ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ 12ನೇ ತಾರೀಕು. ಹಾಗಾದ್ರೆ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ದೇಹದ ನೋವು ಉಂಟಾಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರ್ಬೇಕು. ಹತ್ತಿರ ನೆರೆಹೊರೆಯವರ ಜೊತೆಗೆ ಉಲ್ಲಾಸವಾಗಿರೋದಕ್ಕೆ ಆಗದಿಲ್ಲ. ಕೆಲವರಿಗೆ ತಂದೆಗೆ ತೊಂದರೆ ಆಗ್ಬೋದು, ಆದ್ರೆ ತಂದೆಗೆ ಕಂಟಕ ಅಥವಾ ಮರಣದ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಈ ತರ ಎಲ್ಲ ಸಮಸ್ಯೆಗಳು ಉಂಟಾಗೋಕ್ಕಿಂತ ಮೊದಲೇ ನೀವು ನಿಮ್ಮ ಜನ್ಮ ಜಾತಗಳನ್ನ ತೋರಿಸಿ, ಗುರುಜಿ ನೀವ್ ಹೇಳಿದ್ ಯಾವ್ದು ಒಳ್ಳೇದಾಗ್ತಿಲ್ಲ, ನೀವ್ ಯಾವ್ದು ನೆಗೆಟಿವ್ ಹೇಳ್ತಿರೋ ಅದ್ ಮಾತ್ರ ನನಗೆ ಕೆಟ್ಟದಾಗ್ತಾ ಇದೆ, ಬರೀ ನನ್ನ ಜೀವನದಲ್ಲಿ ಕೆಟ್ಟದೇ ಆಗ್ತಿದೆ ಅನ್ನೋಂಥವ್ರು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ, ಜಾತಕ ನೋಡಿ ನಿಮಗೆ ಸೂಕ್ತ ಪರಿಹಾರಗಳು, ಯಾವ ಗ್ರಹ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದೆ, ಅಥವಾ ನಿಮ್ಮ ಹಿಂದಿನ ಜನ್ಮದಲ್ಲಿ ಪ್ರಾರಬ್ಧ ಕರ್ಮ ಏನಿದೆ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಖಂಡಿತ ತಿಳಿಸ್ತೀನಿ. ನೀವು ನಿಮ್ಮ ಜಾತಕಗಳನ್ನ ತೋರಿಸಿ, ಪ್ರಯಾಣಗಳನ್ನ ಮಾಡ್ಲೇಬಾರ್ದು, ಅದರಲ್ಲೂ ಲಾಂಗ್ ಜರ್ನೀಸ್ ಮಾಡಬೇಡಿ. ಏನೇ ಎಮರ್ಜೆನ್ಸಿ ಇದ್ದಾಗ ಯಾವುದೋ ಒಂದು ಸಾವು ಅಥವಾ ಯಾವುದೋ ಒಂದು ವಿಷಯ ಹೋಗ್ಲೇಬೇಕು ಅಂತ ಹೋಗಿ ಆದಷ್ಟು ಪ್ರಯಾಣಗಳನ್ನ ಮಾಡಬೇಡಿ. ಅನಾವಶ್ಯಕ ಖರ್ಚುಗಳು ಕೂಡ ಉಂಟಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಸಂತೋಷ ಅನ್ನೋದು ಸಿಗೋದಿಲ್ಲ. ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಯಾರ ರಾಜಕಾರಣಿಗಳಾಗಿದ್ದೀರಿ, ಸ್ವಲ್ಪ ಎಚ್ಚರ. ಸ್ವಲ್ಪ ರಾಜಭಯ ಇರುತ್ತೆ. ಏನ್ ರಾಜಭಯ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ಇಡಿ, CBI, ಇದು ಯಾವ್ದಾದ್ರು ಒಂದು ಪೊಲೀಸು, ಈ ತರ ಏನಾದ್ರೂ ಒಂದು ಸರ್ಕಾರದಿಂದ ಏನಾದ್ರೂ ಒಂದು ನೋಟಿಸು ಅಥವಾ ಇನ್ಕಮ್ ಟ್ಯಾಕ್ಸ್ ನೋಟಿಸು, ಇವನ್ನೆಲ್ಲನೂ ಏನಂತೀವಿ ನಾವು, ರಾಜಭಯ. ವಾದ ವಿವಾದಗಳು, ಆಯುಷ್ಯಿಗೆ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನ ಕರ್ಕಾಟಕ ರಾಶಿಯವರು ವಹಿಸ್ಬೇಕು ಅನ್ನುವಂತಹ ವಿಚಾರ. ಆಮೇಲೆ ಬುಧ ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧನಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶುಕ್ರ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೌರವ ನಿಲ್ಲದ ಆದಾಯ ಹರಿದು ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಧಾರ್ಮಿಕ ಕಾರ್ಯಗಳನ್ನ ಮಾಡಿ ಅಖಂಡ ದೈವ ಭಕ್ತಿ, ಅವಾಗ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ದೇವರ ಮೇಲೆ ವಿಶ್ವಾಸ ಯಾವಾಗ ಬರುತ್ತೆ ನಮ್ಗೆ ಅಲ್ವಾ? ಯಾವಾಗ ಬರುತ್ತೆ? ದೇವರು ಇದಾನೆ, ನಮ್ ಕಷ್ಟ ಅಂದಾಗ ಫಲಗಳು ಸಿಕ್ಕಾಗ ಓ ನನಗೆ ಇಲ್ಲಿ ಹೋದಾಗ ಒಳ್ಳೇದಾಯ್ತಪ್ಪ ಅಂತೀವಿ. ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನ ಮಾಡ್ತೀರಿ, ದಾನ ಧರ್ಮಗಳನ್ನ ಮಾಡ್ತೀರಿ. ನಿಮಗೆ ಉತ್ತಮವಾದ ಕಾಲ, ವಿದೇಶ ಮತ್ತು ಪರಸ್ಥಳಕ್ಕೆ ಹೋಗುವ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ. ಆದ್ರೆ ಪ್ರಯಾಣಗಳಲ್ಲಿ ಕಂಟಕ ಕೂಡ ಇರುತ್ತೆ. ಕೆಲವರು ಇಂಡಿಯಾದಿಂದ ಅಮೆರಿಕಾಗೆ, ಅಮೆರಿಕಾದಿಂದ ಇಂಡಿಯಾಗೆ ಬಂದಿರ್ತೀರಾ. ಆದ್ರೆ ಪ್ರಯಾಣಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ, ಅಥವಾ ಬೇರೆ ಬೇರೆ ದೇಶಗಳಿಂದ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಆವಾಗ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು. ಅಧಿಕ ಸುಖ ಮತ್ತು ಪದವಿಯನ್ನು ಕೂಡ ಪಡೆಯುವ ಸಾಧ್ಯತೆಗಳಿದೆ. ಅದಕ್ಕೆ ಈ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗ್ತಿರೋದ್ರಿಂದ ನೆಗೆಟಿವ್ ತುಂಬಾ ಎಫೆಕ್ಟ್ ಆಗ್ತಿದೆ ಅನ್ನೋರು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಯಾಕೆಂದ್ರೆ ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ ಶಾಸ್ತ್ರ. ಧರ್ಮೋ ರಕ್ಷತಿ ರಕ್ಷತಃ, ಯಾಕೆಂದ್ರೆ ನಮ್ಮ ಧರ್ಮವನ್ನ ರಕ್ಷಣೆ ಮಾಡ್ತಿರೋದು ಯಾವುದು? ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ವೇದದ ಒಂದು ಅಂಗನೇ ಜ್ಯೋತಿಷ ಶಾಸ್ತ್ರ. ವೇದದ ನಂತರ ಬಂದಿರುವಂತದ್ದೇ ಸುಲಭವಾಗಿ ಮನುಷ್ಯನಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಉಪನಿಷತ್ತು. ಉಪನಿಷತ್ತನ್ನು ಅರ್ಥ ಆಗದೆ ಇರೋರಿಗೆ ಭಗವದ್ಗೀತೆ. ಹೀಗೆ ಭಗವಂತ ನಮಗೆ ಮನುಷ್ಯನಿಗೆ ಮಾರ್ಗಗಳನ್ನಾಗಿ ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಮಂತ್ರ ಜಪ ಮಾಡಬೇಕು ಅಂದ್ರೆ,
ಕಾಲರ ಕಾಲ ಯಾರು? ಮಹಾಕಾಲ ಈಶ್ವರ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಕಾಲಭೈರವನ ದರ್ಶನ ಮಾಡಿ. ಈ ತಿಂಗಳು ಒಳ್ಳೇದಾಗತ್ತೆ. ನಿಮ್ಗೀಗ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಶಾಂತಿ ಮಂತ್ರ ಹೇಳ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.